ದೇಶದ ಹಿತದೃಷ್ಟಿಯಿಂದ ಆಲೋಚನೆ ಮಾಡಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಜನಾನುರಾಗಿ ಜನಪ್ರಿಯ ದೂರದೃಷ್ಟಿಯುಳ್ಳಂಥ ನಾಯಕರು ಮೋದಿಯವರು. ಅವರು ಯಾರಲ್ಲೂ ತಾರತಮ್ಯ ಮಾಡಿಲ್ಲ. ಆದರೆ ಪೂರ್ವಾಗ್ರಹದ ಮಾನಸಿಕತೆ ಕೆಲವರಿಗಿರೋದ್ರಿಂದ ಅವರು ಮತ್ತು ಟೀಕೆಯನ್ನೇ ರಾಜಕೀಯ ಬಂಡವಾಳ ಅಂತೇಳಿ ಭಾವಿಸಿರೋದ್ರಿಂದ ಹಲವು ಜನ ಹಲವು ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡಿದ್ದಾರೆ. ವಾಸ್ತವವಾಗಿ ಅವರಿಗೆ ದೇಶದ ಎಲ್ಲ ರಾಜ್ಯಗಳು ಸಮಾನ ಅಂತ ಭಾವಿಸ್ತಾರೆ. ಅವರ ಅಭಿವೃದ್ಧಿ ಮಂತ್ರವೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಅವರು ತಾರತಮ್ಯದ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟಿರೋರು ಅಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವ ತತ್ವದ ಮೇಲೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು. ಯಾವತ್ತೂ ಅವರು ಕರ್ನಾಟಕಕ್ಕೆ ಒಂದು ನ್ಯಾಯ, ತಮಿಳುನಾಡಿಗೆ ಒಂದು ನ್ಯಾಯ, ಕೇರಳಕ್ಕೆ ಒಂದು ನ್ಯಾಯ ಅಂತ ಮಾಡೇ ಇಲ್ಲ. ದೇಶದ ಎಲ್ಲ ರಾಜ್ಯಗಳಿಗೂ ಸಮಾನ ನ್ಯಾಯ ಕೊಟ್ಟಿದ್ದಾರೆ. ಅವರ ಭೇಟಿಯನ್ನು ಒಂದು ರಾಜಕೀಯ ವಿಷಯವನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ರು. ಸದ್ಯ ಈಗ ಅವರು ಹೋಗಿ ಭೇಟಿ ಮಾಡಿರೋದು, ಭೇಟಿ ಮಾಡಿದ ನಂತರ ತನ್ನ ಅನುಭವವನ್ನು ಹಂಚಿಕೊಂಡಿರೋದು ಸ್ವಾಗತಾರ್ಹ. ಪ್ರಧಾನಮಂತ್ರಿಗಳು ಮುಂಚೆನೂ ಹಾಗೆ ಇದ್ದರು, ನೀವು ಮಾತ್ರ ತಪ್ಪು ತಿಳ್ಕೊಂಡಿದ್ರಿ. ಅವ್ರು ಮುಂಚೆನೂ ಒಂದೇ ರೀತಿ ಇರೋದು, ಈಗಲೂ ಹಾಗೇ ಇದ್ದಾರೆ. ಅದೊಂದು ರಾಜಕೀಯ ಆರೋಪ ಮಾತ್ರ. ಸಂಸದ್ದೇ ಸಂಸತ್ನಲ್ಲಿ ಅಧಿಕಾರ ಇರತಕ್ಕಂಥದ್ದು ಸಭಾಧ್ಯಕ್ಷರಿಗೆ ಮತ್ತು ಸಭಾಪತಿಗಳಿಗೆ, ಚೇರ್ಮನ್ಗೆ, ರಾಜ್ಯಸಭೆಯಲ್ಲಿ ಚೇರ್ಮನ್ಗೆ, ಲೋಕಸಭೆಯಲ್ಲಿ ಸಭಾಧ್ಯಕ್ಷರಿಗೆ. ಅದರಲ್ಲಿ ಯಾರು ಯಾವ ಕಚೇರಿ ಮಾಡಿಕೊಳ್ಳುವಂಥ ಪ್ರಶ್ನೆಯೇ ಬರೋದಿಲ್ಲ. ಅದು ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು. ಆ ರೀತಿ ಒಂದು ನಮ್ಮ ಕಡೆ ಗಾದೆ ಮಾತಿದೆಯಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳಿ. ಬಿ ಜೆ ಪಿ ಮೇಲೆ ಆರೋಪ ಮಾಡಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಆರೋಪ ಮಾಡ್ತೀರಿ. ನಿಮ್ಮ ಆರೋಪವೇ ಒಂದು ರೀತಿಯ ನಗೆಪಾಟ್ಲಿಗಾಗಿ ಈಡಾಗುವಂಥ ಆರೋಪ. ನೀವು ಗೆದ್ದರೆ ಜನಾದೇಶ ಅಂತ ಹೇಳ್ತೀರಿ, ಬಿ ಜೆ ಪಿ ಗೆದ್ದರೆ EVM ಸರಿ ಇಲ್ಲ ಅಂತ ಹೇಳ್ತೀರಿ. ಈಗಾಗಲೇ ಸುಪ್ರೀಂ ಕೋರ್ಟೇ ಮಾನಿಟ್ರ್ ಮಾಡಿ, ಸುಪ್ರೀಂ ಕೋರ್ಟೇ EVMಗೆ ಸಂಬಂಧಪಟ್ಟಂತೆ IIT ಮೂಲಕ ಆ ತಜ್ಞರ ವರದಿಯೆಲ್ಲ ಪಡೆದು ಇದರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿದೆ. ಇಷ್ಟಾದಮೇಲೂ ಕೂಡ EVM ಮೇಲೆ ದೋಷ ಇದೆ ಅಂತ ಹೇಳಿದ್ರೆ ಸಾಬೀತುಪಡಿಸೋದಕ್ಕೆ ಕೋರ್ಟಿಗೆ ಹೋಗೋಕ್ಕೆ ಅವಕಾಶ ಇದೆ. ಅದು ಸೋತಾಗೆಲ್ಲ EVM ಅಂತ ಹೇಳ್ತೀರಿ. ಇದು ಕಾಂಗ್ರೆಸ್ನ ಮಾನಸಿಕತೆ, ವಿಪಕ್ಷಗಳ ಮಾನಸಿಕತೆ. ಜನಾದೇಶವನ್ನು ಗೌರವಿಸಬೇಕು ಅನ್ನುವಂಥ ಒಂದು ದೊಡ್ಡ ಮನಸ್ಸು ಇಲ್ಲದೆ ಇರುವಂಥದ್ದು ಕಾಂಗ್ರೆಸ್ನ ಮಾನಸಿಕತೆ. ಹಾಗಾಗಿಯೇ ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ನಡೆಸ್ಕೊಂಡ ನಂತರನೂ ಕೂಡ ಇಲ್ಲಿ ಹೊರಗಡೆ ಬಂದು ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ಮಾಡುತ್ತೆ, ಸರ್ವಾಧಿಕಾರಿ ಅಂತ ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ಮದು ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ದ್ವೇಷ ಅಂತ ಅಂದೇ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ.